ಒಳಗೆ ಇದ್ದರೂ ಕೂಡ ಪರಪ್ಪನಗ್ರಹಾರದಲ್ಲೂ ಇದ್ದರೂ ಕೂಡ ಅಭಿಮಾನಿಗಳ ಬಗ್ಗೆ ಸಾಕಷ್ಟು ಚಿಂತೆ ಮಾಡಿ ಅಂದರೆ ನಿನ್ನೆ ಒಂದು ಪೋಸ್ಟ್ ಹಾಕಿದ್ರು ವಿಜಯಲಕ್ಷ್ಮಿ ಅವರು. ಅಂದರೆ ಅಭಿಮಾನಿಗಳಿಗೆ ಅಂದರೆ ಯಾವುದೇ ರೀತಿಯ ಕಾನೂನು ಕೈ ತಗೋಬೇಡಿ, ಸಮಾಧಾನದಿರಿ ಅಂತ ವಿಚಾರ. ಸೊ ಇಲ್ಲಿ ಏನಾಗ್ತಿದೆ ಅಂದರೆ, ಈ ಕೆಲವು ಕಾಣದ ಕೈಗಳು ಏನು ಮಾಡ್ತಾರೆ, ಫೇಕ್ ಅಕೌಂಟ್ ಮಾಡಿಸಿ ಅವ್ರ ಬಗ್ಗೆ ಕಾಮೆಂಟ್ ಮಾಡಿಸೋದು ಮಟ್ಟೋದು ದರ್ಶನ ಅಭಿಮಾನಿಗಳಿಗೆ ಅಂತಲೇ ತಿಳ್ಕೊಳ್ಳಿ ಅನ್ನೋದು ಒಂದು ನಡೀತಾ ಇದೆ. ಅದಕ್ಕೆ ಆ ನಡೀತಾರ ಇದಕ್ಕೇ ಇವರು ವಿಜಯಲಕ್ಷ್ಮಿಯವರು ಒಂದು ಪೋಸ್ಟ್ ಮಾಡಿದ್ರು ಸರ್. ಈಗ ಸುಮಾರು ಸುಮ್ಮನೆ ಏನೋ ಅಕೌಂಟ್ ಮಾಡೋದು, ಸುಮ್ಮನೆ ಇವ್ರ ಹೆಸರಲ್ಲಿ ಪೋಸ್ಟ್ ಮಾಡೋದೆಲ್ಲ ಮಾಡ್ತಿದ್ರು. ಅದಕ್ಕೆಲ್ಲ ಕಡಿವಾಣ ಹಾಕಬೇಕು ಅನ್ನೋದಕ್ಕೆ ವಿಜಯಲಕ್ಷ್ಮಿ ಒಂದು ಇದು ಮಾಡಿದ್ರು ಸರ್. ಇಂಡಸ್ಟ್ರಿ ಕಡೆಯಿಂದ ಮಾತಾಡೋದಾದರೆ ಅಂದರೆ ಕಾಟೇರ ಸಿನಿಮಾ ಕಳೆದ ಡಿಸೆಂಬರಲ್ಲಿ ಬಂದಾಗ ಇಂಡಸ್ಟ್ರಿಗೆ ಒಂದು ಚೈತನ್ಯ ಸಿಕ್ಕದಂಗೆ ಆಗಿತ್ತು. ಅಂದರೆ ಥಿಯೇಟರ್ಗಳಿಗಾಗಲಿ ಅಥವಾ ಜನಗಳಿಗಾಗಲಿ ನಿರ್ಮಾಪಕರಿಗಾಗಲಿ. ಬಟ್ ಈಗ ಈ ಘಟನೆಯಿಂದ ದರ್ಶನ್ ಅವರು ಒಳಗಡೆ ಹೋದ ತಕ್ಷಣ ಡೆವಿಲ್ ಸಿನಿಮಾ ನಿಂತಿದೆ. ಸೊ ಅದ್ರ ಜೊತೆಗೆ ಬೇರೆ ಸಿನಿಮಾ ಮಾಡುವಂಥ ನಿರ್ಮಾಪಕರು ಕೂಡ ಹಿಂದೇಟ್ ಆಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಿನಿಮಾ ರಿಲೀಸ್ ಮಾಡಬೇಕಾ, ಹಿಂಗೆ ಒಬ್ಬ ಸ್ಟಾರ್ ನಟ ಒಳಗಡೋದ್ರು, ನಮಗೆ ಸಿನಿಮಾಯಿಂದ ಸ್ವಲ್ಪ ದೂರ ಇರೋಣ, ಈಗಲೇ ಸಿನಿಮಾ ಕೆಲಸ ಮಾಡೋದು ಬೇಡ ಅಂತ ಒಂದಷ್ಟು ಕುಗ್ಗಿದೆ ಅಂತ ಅನ್ಸುತ್ತೆ ಇಂಡಸ್ಟ್ರಿ ಈ ಘಟನೆ. ಇಲ್ಲ ಸರ್, ಅದು ಯಾವ ಕಾರಣಕ್ಕೂ ಸಹ ಇಲ್ಲ ಸರ್. ಅದೆಲ್ಲ ಕಥೆಗಳು. ಇವತ್ತು ಪ್ರೊಡ್ಯೂಸರ್ಸ್ಗಳು ನನ್ನ ಟಚ್ ಎಲ್ಲ ಇದ್ದಾರೆ, ನಂಗೆ ಫೋನ್ ಮಾಡಿ ಚಾರ್ಜ್ಕೊತಾರೆ. ಆ ಥರ ಘಟನೆ ಯಾರು ಆರ್ಟಿಸ್ಟೇಷನ್ ಯಾರು ಇದು ಮಾಡಿಲ್ಲ ಸರ್. ಕಾಟೇರ ಓಪನ್ ಹಾಕೋ ಮುಂಚೆ ಚಿಕ್ಕ ಒಂದು 100 ಥಿಯೇಟ್ರ್ ಕ್ಲೋಸ್ ಆಗಿತ್ತು ಸರ್. ಕಾಟೇರ ರಿಲೀಸ್ ಆದಮೇಲೆ ಓಪನ್ ಆಯಿತು. ಈಗ ಥಿಯೇಟ್ರ್ ಅದೇ ಹೇಳ್ತಿರೋದು, ಅವರಿಂದ ಹೆಂಗೋ ಥಿಯೇಟ್ರು ಓಪನ್ ಮಾಡ್ದೋ, ಈಗ ತಿರ್ಗಾ ನಮ್ಮ ಕತೆ ಹೆಂಗೆ ಅಂತ ಥಿಯೇಟ್ರವ್ರದ್ದು ಸಮಸ್ಯೆ ಇದೆ. ಇದರಿಂದ ಸಾವಿರಾರು ಜನಕ್ಕೆ ಸಮಸ್ಯೆ ಇದೆ ಸರ್. ಸಾವಿರಾರು ಫ್ಯಾಮಿಲಿ ನಡೀತೈತೆ ಹೆಂಗೋ, ಅಷ್ಟು ಸಮಸ್ಯೆ ಇದೆ ಸರ್. ಡೆವಿಲ್ ಸಿನಿಮಾಗೆ ತುಂಬ ಉತ್ಸಾಹದಿಂದ ಅಂದರೆ ಕೆಲಸ ಮಾಡ್ತಾಯಿರಿ, ಸಿನಿಮಾಗೆ ಭಾಳ ಆಸೆ ಇಟ್ಕೊಂಡಿದ್ರು ದರ್ಶನ್ ಅವರು ಅಂತ. ಮೈಸೂರಲ್ಲೇ ಶೂಟಿಂಗ್ ನಡೀತಾ ಇದ್ರಿಂದ ಎಲ್ಲಿ ತನಕ ನಡೀತಾ ಇದೆ ಶೂಟ್ ಸರ್? ಆಗಿರ್ಬೇಕು ಸರ್, ಒಂದು 30% ಆಗಿರ್ಬೇಕು ಸರ್ ಶೂಟಿಂಗು. 30% ಶೂಟಿಂಗ್ ಆಗಿರಬೇಕು. ತುಂಬ ಇಷ್ಟಪಟ್ಟು ಮಾಡಿ ಸಿನಿಮಾ ಅದು. ಅವರು ಒಂದೊಂದು ಮೂವಿಗೂ ಒಂದೊಂದು ಕ್ಯಾರೆಕ್ಟರ್ಗಳನ್ನ ಚೇಂಜ್ ಮಾಡ್ತಾ ಇರ್ತಾರೆ. ಯಾಕಂದರೆ ಈಗಿನ ಜನ್ರೇಷನ್ಗೆ ಹೆಂಗೆ ಬೇಕೋ ಆ ರೀತಿ ತಕ್ಕಂತೆ ಕಥೆಗಳು ಕೇಳಿ ಡಿಸಿಷನ್ ತಗೋತಿದ್ರು ಸರ್ ಅವರು. ಕೊನೆಯದಾಗಿ ಅಂದರೆ ದರ್ಶನ್ ಅವರು ಅಂದರೆ ಈ ಆರೋಪದಿಂದ ಮುಕ್ತರಾಗಿ ನಿರಪರಾಧಿಯಾಗಿ ಬರ್ತಾರೆ ಅನ್ನೋ ವಿಶ್ವಾಸ ನಿಮ್ಮಲ್ಲಿ ಇದೆಯಾ ಅಂತ? ಖಂಡಿತ ಇದೆ ಸರ್, ಖಂಡಿತ ಇದೆ. ದೇವರಿದ್ದಾನೆ, ನೋಡೋಣ ಸರ್. ದೇವರಿದೆ, ಅಭಿಮಾನಿಗಳ ಆಶೀರ್ವಾದ, ಜನಗಳ ಆಶೀರ್ವಾದ ಇದೆ ಸರ್. ನೋಡೋಣ ಸರ್. ಅವ್ರಿಗೆ ಬಗ್ಗೆ ಕೆಟ್ಟದ್ದು ಎಷ್ಟು ಇದೆಯೋ ಅಷ್ಟೇ ಒಳ್ಳೆಯದು ಮಾಡಿದ್ದಾರೆ ಸರ್. ಈಗ ಅಪಪ್ರಚಾರ ಏನು ಮಾಡ್ತಿದ್ರು ಅದಕ್ಕಿಂತ ಡಬಲ್ ಒಳ್ಳೇದಿದೆ ಸರ್. ಅವರು ಮಾಡಿರೋ ಸಹಾಯಗಳೆಲ್ಲ ಅದು ದೇವರೇ ಕಾಪಾಡಬೇಕು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಶಿವಕುಮಾರ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಲೋಕೇಶ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.